ಅಬ್ಬಾ ಲಾಸ್ಟ್ ಟೈಮ್ ರೊಟ್ಟಿ ಜೊತೆ ಈ ಗೊಜ್ಜನ್ನ ಸರ್ವ್ ಮಾಡಿದ್ದೆ. ರೆಸಿಪಿ ಬೇಕಂತ ಅದು ಎಷ್ಟು ಕಮೆಂಟ್ಸ್ ಬಂದಿತ್ತು. ಇಂಡಿಯಾಸ್ ನಂಬರ್ 1 ಹೆಲ್ದಿ ಕುಕ್ವೇರ್ ಬ್ರ್ಯಾಂಡ್ ಆಗಿರೋಂಥದ್ದು ಇಂಡಸ್ ವ್ಯಾಲಿಯಿಂದ ಈ ಕಡಾಯಿ ವಿತ್ ಲಿಡ್ ಹಾಗೆ ಫ್ರೈ ಪ್ಯಾನ್ ನ ತಗೊಂಡಿದ್ದೀನಿ. ಈ ಫ್ರೈ ಪ್ಯಾನ್ ಅಂತೂ ಅದು ಎಷ್ಟು ಕ್ಯೂಟ್ ಆಗಿದೆಯೋ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಷ್ಟೇ, ಹ್ಯಾಪಿಯಾಗಿ ತಗೋಬಹುದು. ಇನ್ನ ನಾವು ಮಾಡೋ ಅಡಿಗೆ ರುಚಿಗೂ ಯೂಸ್ ಮಾಡೋ ಪಾತ್ರೆಗಳಿಗೂ ಸಂಬಂಧ ಏನು ಅನ್ಕೊಂಡಿದ್ದೆ. ಈವನ್ನ ಕುಕ್ ಆಗೋದ್ರಿಂದ ತಳ ಹಿಡಿಯಲ್ಲ, ಹಾಗೆ ಸೀದೋಗೋದು ಸಹ ಇಲ್ಲ, ರುಚಿ ಸಹ ತುಂಬಾ ಚೆನ್ನಾಗಿರುತ್ತೆ. ಇನ್ನ ಗೊಜ್ಜು ಮಾಡೋದಿಕ್ಕೆ ಕಡಾಯಿಗೆ ಎಣ್ಣೆ, 4 ಎಳೆ ಬದನೆಕಾಯಿ, 2 ಟೊಮೆಟೊ, 2 ಹಸಿಮೆಣಸಿನಕಾಯಿ, ಅರಿಶಿನ, ಉಪ್ಪು ಹಾಕಿ 2-3 ನಿಮಿಷ ಫ್ರೈ ಮಾಡ್ಕೋಬೇಕು. ನಂತರ ತರಕಾರಿ ಮುಳುಗುವಷ್ಟು ನೀರು, ಸಾಂಬಾರ್ ಪುಡಿ, ಒಂದು ಚಿಕ್ಕ ಪೀಸ್ ಅಷ್ಟು ಹುಣಸೆ ಹಣ್ಣನ್ನ ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಬದನೆಕಾಯಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಮ್ಯಾಶ್ ಮಾಡಿ ತೆಗೆದಿಟ್ಕೋಬೇಕು. ನಂತರ ಒಂದು ಫ್ರೈ ಪ್ಯಾನ್ಗೆ ಎಣ್ಣೆ, ಸಾಸಿವೆ, ಕರಿಬೇವು, ಸ್ವಲ್ಪ ಜಾಸ್ತಿನೇ ಈರುಳ್ಳಿ, ಸ್ವಲ್ಪ ಹಿಂಗ್ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಗೊಜ್ಜು ಹಾಕೊಂಡು 1 ನಿಮಿಷ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು. ಈ ಕಡಾಯಿ ಮತ್ತೆ ಫ್ರೈ ಪ್ಯಾನ್ ದಿ ಇಂಡಸ್ ವ್ಯಾಲ್ಯೂ ವೆಬ್ಸೈಟ್ ಅಲ್ಲಿ ತಗೊಂಡ್ರೆ 40% ಡಿಸ್ಕೌಂಟ್, ಹಾಗೆ ನನ್ನ ಕೂಪನ್ ಕೋಡ್ ಯೂಸ್ ಮಾಡಿದ್ರೆ 12% ಎಕ್ಸ್ಟ್ರಾ ಡಿಸ್ಕೌಂಟ್ ಸಹ ಸಿಗುತ್ತೆ.